Welcome to Sankalp Learning Solution. Good afternoon, my dear students. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಹಿಂದಿನ ಕ್ಲಾಸಲ್ಲಿ ಟ್ರಯಾಂಗಲ್ಸ್, ಸೊ ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ ಮಕ್ಕಳೇ. ಹಾಗೆ 4 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರತ್ತೆ ಅನ್ನೋದು ಕೂಡ ನೋಡಿದ್ವಿ. ಒಂದು ಪ್ರಶ್ನೆಯನ್ನ ನೋಡಿದ್ವಿ ಮಕ್ಕಳೇ, ಥೇಲ್ಸ್ ನ ಪ್ರಮೇಯವನ್ನ ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ಟಾಪಿಕ್ ಅಲ್ಲಿ ಕೊನೆಯ ಒಂದು ಪ್ರಶ್ನೆ ಇದೆ. ಸೊ 4 ಅಂಕದ ಪ್ರಶ್ನೆಗಳು. Look at the question number 11. Prove that if in 2 triangles sides of one triangle are proportional to, that is in the same ratio of the side of the other triangle, then their corresponding angles are equal and hence the 2 triangles are similar. So ಇಲ್ಲಿ ಎರಡು ಟ್ರಯಾಂಗಲ್ ಇನ ಸೈಡ್ಸ್ ಇನ ರೇಷಿಯೋ ಈಕ್ವಲ್ ಇದೆ ಅಂದ್ರೆ ಸೊ ಅವುಗಳ ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ ಕೂಡ ಈಕ್ವಲ್ ಇರುತ್ತೆ ಅನ್ನೋದನ್ನ ಹೇಳ್ಬೇಕು. ಹಾಗೆ ಆ ಎರಡು ಟ್ರಯಾಂಗಲ್ ಏನಾಗಿರುತ್ತೆ, ಸಿಮಿಲರ್ ಟ್ರಯಾಂಗಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಟ್ರಯಾಂಗಲ್ ABC ಹಾಗೂ ಟ್ರಯಾಂಗಲ್ DEF. ಸೊ ಇನ್ ಟ್ರಯಾಂಗಲ್ ABC ಅಂಡ್ DEF, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಇನ್ ದ ಸ್ಟೇಟ್ಮೆಂಟ್ AB ಡಿವೈಡ್ DE is equal to AC divide DF is equal to ಏನ್ ಹೇಳಿ, BC divided by EF. ಸೊ ಇದು ನಮ್ಗೆ ಇದು ಗಿವನ್ ಡಾಟಾ. ಓಕೆ, ಸೊ ಈ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಪ್ರೂವ್ ಆಂಗಲ್ A is equal to angle D and angle B is equal to angle F and angle C is equal to angle F and angle B is equal to angle E ಅಂತ ಹೇಳ್ಬೇಕು. ಹಾಗೆ ಟ್ರಯಾಂಗಲ್ ABC and ಟ್ರಯಾಂಗಲ್ DEF ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ಬೇಕು ಮಕ್ಕಳೇ. ಸೊ ಈಗ ನಾವು ಇದನ್ನ ಹೇಳ್ಬೇಕು ಅಂದ್ರೆ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್, ಓಕೆ, ಒಂದು ರಚನೆಯನ್ನ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು, ಮಾರ್ಕ್ ಪಾಯಿಂಟ್ P and Q on DE and DF such that AB is equal to DP and AC is equal to DQ. ಸೊ ನಾವಿಲ್ಲಿ DE ಮತ್ತು DF ನ ಮಧ್ಯದಲ್ಲಿ ಬಿಂದುವನ್ನ ಗುರುತಿಸಿ ಆ PQ ಅನ್ನ ಜಾಯಿನ್ ಮಾಡ್ಬೇಕು ಮಕ್ಕಳೇ. ಸೊ ಅದು ಹೇಗಿರ್ಬೇಕು, AB ಸೈಡು DP ಸೈಡಿಗೆ ಈಕ್ವಲ್ ಆಗಿರೋ ತರ, AC ಸೈಡ್ DQ ಗೆ ಈಕ್ವಲ್ ಆಗಿರೋ ತರ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಹಾಗೆ ಏನ್ ಮಾಡಿದ್ದೇವೆ, PQ ಅನ್ನ ಜಾಯಿನ್ ಮಾಡಿದ್ದೇವೆ. ದಿಸ್ ಇಸ್ ಕನ್ಸ್ಟ್ರಕ್ಷನ್. ಟು ಪ್ರೂವ್ here AB divided by DE is equal to AC divided by DF. Okay, so given data ಏನಿದೆ, AB divided by DE is equal to AC divided by DF. ಸೊ ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ಇಂದ DF is equal to DP is equal to ಏನ್ ಹೇಳಿ, AB side, DQ is equal to AC ಅಂತ ಹೇಳಿದ್ದೇವೆ. ಸೊ ಹಾಗಾಗಿ AB ಯ ಬದಲು DP ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ DP by DE is equal to ಏನಾಗುತ್ತೆ ಹೇಳಿ, DQ by DF ಆಗತ್ತೆ. ಅಂದ್ರೆ ಏನಾಯ್ತು, DP divided by DE is equal to ಏನಾಯ್ತು, DQ divided by DF ಆಯ್ತು. ಸೊ ಈ ಸೈಡ್ಸ್ ಇನ ರೇಷಿಯೋಗಳು ಈಕ್ವಲ್ ಬಂದಿದೆ. ಇಫ್ ಇಟ್ ಈಸ್ ಈಕ್ವಲ್, ದೆನ್ ಬೈ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಂ ಏನ್ ಹೇಳ್ಬೋದು, PQ is parallel to EF ಅಂತ ಹೇಳ್ಬೋದು ಮಕ್ಕಳೇ. ಇಫ್ ಇಟ್ ಈಸ್ ಪ್ಯಾರಲಲ್, ದೆನ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ therefore angle P is equal to angle E and angle Q is equal to ಏನಾಗುತ್ತೆ ಹೇಳಿ, angle F ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಹೇಳಿದ್ದೇವೆ, ಸೈಡ್ಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ, ಹಾಗೆ ಆಂಗಲ್, ಕರೆಸ್ಪಾಂಡಿಂಗ್ ಆಂಗಲ್ ಕೂಡ ಈಕ್ವಲ್ ಇರುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಟ್ರಯಾಂಗಲ್ DPQ and ಟ್ರಯಾಂಗಲ್ DEF ಏನ್ ಹೇಳಿ, ಸಿಮಿಲರ್ ಟ್ರಯಾಂಗಲ್. ಸೊ ಬೈ ಆಂಗಲ್ ಕ್ರೈಟೀರಿಯನ್, ಸೊ ಏನ್ ಹೇಳಿದ್ದೇವೆ ನಾವು, DPQ ಹಾಗೂ DEF ಗಳು ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದ್ವಿ ಮಕ್ಕಳೇ. ಸೊ ಯಾವ್ದ್ರಿಂದ, ಆಂಗಲ್ ಕ್ರೈಟೀರಿಯನ್ ಇಂದ ಅಲ್ವಾ. ಸೊ ಇಲ್ಲಿ ನಾವು DPQ ಮತ್ತು DEF ಗಳು ಸಿಮಿಲರ್
ಹೇಳಾಗಿದೆ ಆಲ್ರೆಡಿ. ಸೊ ಹಾಗಾಗಿ ನಾವೇನ್ ಬರಿಬಹುದು, ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನ್ ಹೇಳಿ, ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆಗುತ್ತೆ. ಬಟ್ ನಾ ಇಲ್ಲಿ 2 ರೇಷಿಯೋನ ಮಾತ್ರ ತಗೊಂಡಿದ್ದೇನೆ. ಸೊ ಹಾಗಾಗಿ ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಆಯ್ತು ಮಕ್ಕಳೇ. ಸೊ ಇದನ್ನ ನಾವು ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ಬೈ ದಿ ಡಾಟಾ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನ್ ಹೇಳಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಲ್ವಾ. ಸೊ ಈಕ್ವಲ್ ಟು ಏನ್ ಹೇಳಿ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಹೇಳಿದ್ದೇವೆ. ಆಲ್ರೆಡಿ ನಮ್ಗೆ ಸ್ಟೇಟ್ಮೆಂಟ್ ಅಲ್ಲೇ ಸಿಕ್ಬಿಟ್ಟಿದೆ. ಸೊ ಆ ರೇಷಿಯೋನ ತಗೊಂಡಿದ್ದೇನೆ. ಸೊ ಇಲ್ಲಿ ನಾವು ಬೈ ಕನ್ಸ್ಟ್ರಕ್ಷನ್ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ. ಸೊ ನಾವು ಡಿ ಪಿ ಅನ್ನ ಹೇಗೆ ಡ್ರಾ ಮಾಡಿದ್ದೇವೆ, ಪಿ ಕ್ಯೂ ಅನ್ನ ಕಟ್ ಮಾಡಿ. ಸೊ ಡಿ ಪಿ ಹೇಗಿರ್ಬೇಕು, ಎ ಬಿ ಗೆ ಈಕ್ವಲ್ ಆಗಿರೋ ತರ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಗೆ ಈಕ್ವಲ್ ಅಲ್ವಾ. ಸೊ ರಿಪ್ಲೇಸ್ ದಿಸ್ ಎ ಬಿ ಆಸ್ ಡಿ ಪಿ. ಸೊ ಏನಾಗುತ್ತೆ, ಡಿ ಪಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಓಕೆ, ಸೊ ಇಲ್ಲಿ ಎ ಬಿ ಯ ಬದಲು ಡಿ ಪಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ಫ್ರಮ್ ಈಕ್ವೇಶನ್ 1 and equation 2, so ಏನಾಗುತ್ತೆ ಹೇಳಿ, ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ is equal to ಏನಾಯ್ತು ಹೇಳಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಓಕೆ, ಸೊ ಇ ಎಫ್, ಸೊ ದಿಸ್ ಈಸ್ ಈಕ್ವಲ್ ಟು ಏನಾಯ್ತು, ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಆಯ್ತು ಮಕ್ಕಳೇ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಹಾಗೂ ಡಿ ಪಿ ಕ್ಯೂ, ಫಸ್ಟ್ ಏನ್ ಮಾಡಿದ್ದೇವೆ, ಟ್ರಯಾಂಗಲ್ ಡಿ ಪಿ ಕ್ಯೂ ಹಾಗೂ ಡಿಇ ಎಫ್ ಈ 2 ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿದ್ದೇವೆ ಮಕ್ಕಳೇ. ಸೊ ಈಗ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಡಿ ಪಿ ಕ್ಯೂ, ಸೊ ಹಿಯರ್ ಬಿ ಸಿ ಈಕ್ವಲ್ ಟು ಪಿ ಕ್ಯೂ. ಸೊ ಆಲ್ರೆಡಿ ನಾವೀಗ ಪ್ರೂವ್ ಮಾಡಿದ್ದೇವೆ. ಸೊ ಬಿ ಸಿ ಸೈಡ್ ಏನಾಗಿದೆ, ಪಿ ಕ್ಯೂ ಸೈಡ್ ಗೆ ಈಕ್ವಲ್ ಅಂತ ಹೇಳಿದ್ವಿ. ಸೊ ಬೈ ಪ್ರೂವ್ಡ್. ಸೊ ಎ ಬಿ ಸೈಡ್ ಈಕ್ವಲ್ ಟು ಡಿ ಪಿ ಬೈ ದಿ ಕನ್ಸ್ಟ್ರಕ್ಷನ್. ಅದೇ ರೀತಿ ಎ ಸಿ ಸೈಡ್ ಈಕ್ವಲ್ ಟು ಏನ್ ಹೇಳಿ, ಡಿ ಕ್ಯೂ ಸೈಡ್. ಸೊ ದಿಸ್ ಈಸ್ ಆಲ್ಸೋ ಬೈ ಕನ್ಸ್ಟ್ರಕ್ಷನ್. ಹಾಗಾದ್ರೆ ಇಲ್ಲಿ ಸೈಡ್ ಕಾಂಗ್ರುಯೆನ್ಸಿ ಕ್ರೈಟೇರಿಯನ್ ಇಂದ ಏನ್ ಹೇಳ್ಬಹುದು ಮಕ್ಕಳೇ, ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆನ್ಸ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಆಯ್ತು ಮಕ್ಕಳೇ. ಸೊ ಇಲ್ಲಿ ಕಾಂಗ್ರುಯೆನ್ಸ್ ಅಂದ್ರೆ ಏನ್ ಹೇಳಿ, ಸೈಡ್ಸ್ ಈಕ್ವಲ್ ಇರುತ್ತೆ. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಕೂಡ ಈಕ್ವಲ್ ಇರುತ್ತೆ ಮಕ್ಕಳೇ. ಓಕೆ, ಸೊ ಎ ಬಿ 3 ಸೆಂಟಿಮೀಟರ್ ಇದ್ರೆ ಡಿ ಪಿ ಕೂಡ 3 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ನಾವಿಲ್ಲಿ ಏನ್ ಹೇಳಿದ್ದೇವೆ, ಟ್ರಯಾಂಗಲ್ ಎ ಬಿ ಸಿ ಹಾಗೂ ಟ್ರಯಾಂಗಲ್ ಡಿ ಪಿ ಕ್ಯೂ ಕಾಂಗ್ರುಯೆನ್ಸ್ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಏನಾಯ್ತು, ಆಂಗಲ್ ಎ ಆಂಗಲ್ ಡಿ ಗೆ ಈಕ್ವಲ್ ಆಯ್ತು, ಆಂಗಲ್ ಬಿ ಆಂಗಲ್ ಪಿ ಗೆ ಈಕ್ವಲ್ ಆಗುತ್ತೆ, ಆಂಗಲ್ ಸಿ ಆಂಗಲ್ ಕ್ಯೂ ಗೆ ಈಕ್ವಲ್ ಆಯ್ತು. ಸೊ ಆಲ್ರೆಡಿ ನಾವು ಡಿ ಪಿ ಕ್ಯೂ ಸಿಮಿಲರ್ ಟ್ರಯಾಂಗಲ್ ಡಿಇ ಎಫ್ ಅಂತ ಹೇಳ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಆಂಗಲ್ ಎ ಏನಾಗುತ್ತೆ, ಆಂಗಲ್ ಡಿ ಗೆ ಈಕ್ವಲ್ ಆಗುತ್ತೆ, ಆಂಗಲ್ ಬಿ ಏನಾಗುತ್ತೆ, ಆಂಗಲ್ ಇ ಗೆ ಈಕ್ವಲ್ ಆಗುತ್ತೆ, ಹಾಗೆ ಆಂಗಲ್ ಸಿ ಏನಾಗುತ್ತೆ ಮಕ್ಕಳೇ, ಆಂಗಲ್ ಎಫ್ ಗೆ ಈಕ್ವಲ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಇವುಗಳ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಬಂದಿದೆ, ಸೈಡ್ಸ್ ಕೂಡ ಈಕ್ವಲ್ ಬಂದಿದೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಏನ್ ಹೇಳಿ, ಸಿಮಿಲರ್ ಟು ಟ್ರಯಾಂಗಲ್ ಡಿಇ ಎಫ್ ಆಯ್ತು. ಓಕೆ, ಸೊ ಫಸ್ಟ್ ಏನ್ ಮಾಡಿದ್ದೇವೆ ನಾವು, ಟ್ರಯಾಂಗಲ್ ಡಿ ಪಿ ಕ್ಯೂ ಮತ್ತು ಡಿಇ ಎಫ್ ಈ 2 ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳಿದ್ದೇವೆ ಅಲ್ವಾ. ಸೊ ನೆಕ್ಸ್ಟ್ ಎ ಬಿ ಸಿ ಹಾಗೂ ಡಿ ಪಿ ಕ್ಯೂ ಟ್ರಯಾಂಗಲ್ 2 ಕಾಂಗ್ರುಯೆನ್ಸ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್ ಇದೆ ಅಂದ್ವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಇದೆ ಅಂದ್ವಿ. ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಅಂತ ಹೇಗೆ ಹೇಳಿದಿವೆ, ಬೈ ದ ಕನ್ಸ್ಟ್ರಕ್ಷನ್ ಹಾಗೆ ಪ್ರೂವ್ ಮಾಡಿರೋದು. ಈ ಎಲ್ಲ ಅಂಶವನ್ನ ತಗೊಂಡು ನಾವೇನ್ ಮಾಡಿದ್ದೇವೆ, ಈ 2 ಟ್ರಯಾಂಗಲ್ ಇನ್ನ 3 ಸೈಡ್ಸ್ ಈಕ್ವಲ್ ಅಂತ ಹೇಳಿದ್ದೇವೆ. ಸೊ ಅಲ್ವಾ. ಸೊ ಇದು ಎಲ್ಲ ಅಂಶದಿಂದ ನಾವೇನ್ ಮಾಡಿದ್ದೇವೆ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿಇ ಎಫ್ ಆಯ್ತು ಮಕ್ಕಳೇ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ಸೊ ಥೇಲ್ಸ್ ನ ಪ್ರಮೇಯವನ್ನ ಚೆನ್ನಾಗಿ ತಿಳ್ಕೊಂಡ್ರಿ, ಆಗ ನಿಮ್ಗೆ ಇದರ ಪ್ರೂಫ್ ಚೆನ್ನಾಗಿ ಅರ್ಥ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಟ್ರಯಾಂಗಲ್ಸ್ ಗೆ ರಿಲೇಟೆಡ್ ಆಗಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಸಮಯ ಇರೋದ್ರಿಂದ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಈ ಒಂದು
ಗಣಿತ ಪಠ್ಯ ಪುಸ್ತಕದಲ್ಲಿ 4th ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಸೊ ಈ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡೋಣ ಮಕ್ಕಳೇ. ಸೊ ಹಾಗಾದ್ರೆ ನೀವು ಆಲ್ರೆಡಿ ಈ ಟಾಪಿಕ್ ನ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ. ಸೊ ಯಾವ್ಯಾವ ಕಾನ್ಸೆಪ್ಟ್ ಗಳನ್ನ ಅಧ್ಯಯನ ಮಾಡಿದ್ದೀರಾ? ಡೆಫಿನೇಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ? ಸೊ ಅದರ ಆದರ್ಶ ರೂಪವನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಐಡೆಂಟಿಫೈ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮೌಂಗ್ ದಿ ಗಿವನ್ ಈಕ್ವೇಶನ್ಸ್. ಸೊ ಅದೇ ರೀತಿಯಾಗಿ ಸೊಲ್ಯೂಷನ್ ಟು ಕ್ವಾಡ್ರಾಟಿಕ್ ಈಕ್ವೇಶನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಸೊ ಮಿಡ್ಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ ನೀವು ಸೊ ಇವುಗಳ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದ್ದೀರಾ. ಹಾಗೆ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂಡ್ ನೇಚರ್ ಆಫ್ ರೂಟ್ಸ್. ಓಕೆ, ಸೊ ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ b² - 4ac. ಸೊ ಇದರಲ್ಲಿ 3 ರೀತಿಯ ರೂಟ್ಸ್ ಅನ್ನ ನೋಡ್ತೇವೆ ನಾವು. ನೇಚರ್ ಆಫ್ ದಿ ರೂಟ್ಸ್. ಸೊ ಇಲ್ಲಿ d is greater than 0 ಇದ್ದಾಗ ಏನಾಗುತ್ತೆ, d less than 0 ಇದ್ದಾಗ ಏನಾಗುತ್ತೆ, ಹಾಗೆ d is equal to 0 ಇದ್ದಾಗ ಏನಾಗುತ್ತೆ ರೂಟ್ಸ್. ಸೊ ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದ್ದೀರಾ. ಹಾಗೆ ಅಪ್ಲಿಕೇಶನ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಏನಿರುತ್ತೆ, ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಈಕ್ವೇಶನ್ ರೂಪದಲ್ಲಿ ಬರ್ಕೊಂಡು ಅವುಗಳ ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇದಿಷ್ಟು ಕಾನ್ಸೆಪ್ಟ್ ಅನ್ನ ನೀವು ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಕಲ್ತಿದ್ದೀರಾ. ಹಾಗಾದ್ರೆ ಇಲ್ಲಿ ಈ ಟಾಪಿಕ್ ಗೆ ರಿಲೇಟೆಡ್ ಆಗಿ ನಿಮ್ಗೆ ಯಾವ ಯಾವ ಕ್ವಶನ್ಸ್ ಅನ್ನ ತೆಗಿಬಹುದು, ಎಷ್ಟು ಅಂಕದ ಪ್ರಶ್ನೆಗಳನ್ನ ತೆಗಿಬಹುದು ಮಕ್ಕಳೇ? 1 ಮಾರ್ಕ್ಸ್ ಕ್ವಶನ್ಸ್ ಒಂದಿರತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಆದ್ರೂ ಇರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆದ್ರೂ ಇರ್ಬೋದು ಮಕ್ಕಳೇ. ಸೊ 2 ಮಾರ್ಕ್ಸಿನ ಕ್ವಶನ್ಸ್ ಒಂದಿರತ್ತೆ. ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿರತ್ತೆ ಮಕ್ಕಳೇ? ಒಂದಿರತ್ತೆ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಪಿಯರ್ಡ್ ಇನ್ ದಿ ಫೈನಲ್ ಎಕ್ಸಾಮ್. ಸೊ ದಿಸ್ ಇಸ್ 3. ಓಕೆ, ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತಾ ಇದೆ? 6 ಮಾರ್ಕ್ಸ್ ಬರುತ್ತೆ ಮಕ್ಕಳೇ ಈ ಒಂದು ಟಾಪಿಕ್ ಇಂದ. ಹಾಗಾದ್ರೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ನಿಮ್ಗೆ ಹಾಕ್ಬೋದು ಅನ್ನೋದನ್ನ ನೋಡೋಣ. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಾವು 1 ಟೈಪ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ನೀವು ಅದೇ ರೀತಿಯಾಗಿ ಡಿಫ್ರೆಂಟ್ ಈಕ್ವೇಶನ್ಸ್ ಅನ್ನ ಹಾಕಿ ಸಾಲ್ವ್ ಮಾಡ್ಬೇಕು. ಓಕೆ, ನೋಡ್ತಾ ಹೋಗೋಣ ಒಂದೊಂದಾಗೆ. ಲುಕ್ ಎಟ್ ದಿ ಕ್ವಶನ್ ನಂಬರ್ 1. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಈಸ್ a ax² minus bx plus c is equal to 0. b ax² plus bx plus c is equal to 0. c ax² minus bx minus c is equal to 0. d ax² plus bx minus c is equal to 0. So here the standard form of a quadratic equation is defined as ax² plus bx plus c is equal to 0. So here where x represents the unknown, alva? So and a, b and c are the coefficients. So ಇಲ್ಲಿ a is not equal to 0 ಆಗಿರುತ್ತೆ. ಸೊ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಸಪೋಸ್ ಏನಾದ್ರೂ a equal to 0 ಆಗ್ಬಿಟ್ರೆ ಏನಾಗುತ್ತೆ ಮಕ್ಕಳೇ? bx plus c equal to 0 ಆಗ್ಬಿಡತ್ತೆ. ಸೊ ಇದೇನಾಯ್ತು ಹೇಳಿ? ಲೀನಿಯರ್ ಈಕ್ವೇಶನ್ ಆಗೋಯ್ತು ಅಲ್ವಾ? ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಲ್ಲ. ಸೊ ಹಾಗಾಗಿ a ನಾಟ್ ಈಕ್ವಲ್ ಟು 0 ಈ ಕಂಡೀಷನ್ ಅಪ್ಲೈ ಆಗ್ಬೇಕು. ಓಕೆ, ಸೊ ಕೆಲವೊಂದು ಟೈಮ್ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ax² plus bx plus c ಇಷ್ಟು ಕೊಡ್ಬೋದು. ಓಕೆ, ಸೊ ಇಲ್ಲಿ ಈಕ್ವೇಶನ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಇರುತ್ತೆ. ಓಕೆ, ಈಕ್ವಲ್ ಸೈನ್. ಸೊ ಇಲ್ಲಿ ಪಾಲಿನೋಮಿಯಲ್ಸ್, ಅದೇ ಏನಾದ್ರೂ ಪಾಲಿನೋಮಿಯಲ್ಸ್ ಅಲ್ಲಾದ್ರೆ ಕೇವಲ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಕ್ವಶನ್ ಗೆ ಸರಿಯಾದ ಆಪ್ಷನ್ ಏನಾಯ್ತು ಮಕ್ಕಳೇ? ಕ್ವಾಡ್ರಾಟಿಕ್ ಈಕ್ವೇಶನ್ ax² plus bx plus c equal to 0. So b is the correct option. Okay. Next question. Look at the question number 2. The constant obtained when the quadratic equation 5x² is equal to 2 into 2x plus 3 is written in the standard form is. So here first rewrite the equation in standard form. So here standard form of a quadratic equation is ax² plus bx plus c is equal to 0 alva. So here we start this 5x² is equal to 2 into 2x plus
3. ಸೊ ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ. ಸೊ 5x ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ 2 2s are 4x x ಪ್ಲಸ್ 3 2s are 6. ಓಕೆ, ಸೊ ಇಲ್ಲಿ ರೈಟ್ ಸೈಡ್ ಇರೋ ಎಲ್ಲಾ ಟರ್ಮ್ ಅನ್ನು ನಾವು ಲೆಫ್ಟ್ ಸೈಡ್ ತಗೊಂಡು ಹೋದ್ರೆ, ಸೊ 5x ಸ್ಕ್ವೇರ್ ಮೈನಸ್ 4x ಮೈನಸ್ 6 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು ಕಾನ್ಸ್ಟೆಂಟ್ ಅನ್ನ ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿ ಹಿಯರ್ a is equal to, ಸೊ ಕೋಯಿಫಿಷಿಯಂಟ್ಸ್ ಏನು ಹೇಳಿ, ಎದು ಎಕ್ಸ್ ಸ್ಕ್ವೇರ್ ಇಂದ ಕೋಯಿಫಿಷಿಯಂಟ್ಸ್ ಏನು 5, ಸೊ b minus 4, c minus 6. ಓಕೆ, ಸೊ ಹಿಯರ್ ದ ಕಾನ್ಸ್ಟೆಂಟ್ ಟರ್ಮ್ ಈಸ್ c ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಮಕ್ಕಳೇ, ಡಿ ಆಗತ್ತೆ. ಸೊ ಮೈನಸ್ 6. ಓಕೆ, next question. Look at the question 3. X into x plus 2 is equal to 6. This is a linear equation, b quadratic equation, c cubic polynomial, d quadratic polynomial. So ಇಲ್ಲಿ ಈಕ್ವಲ್ ಸೈನ್ ಇರೋದ್ರಿಂದ ಪಾಲಿನಾಮಿಯಲ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಸಿ ಮತ್ತು ಡಿ ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೋದು. ಸೊ ಈಗ ಈ ಎರಡು ಆಪ್ಷನ್ ಅಲ್ಲಿ ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇದನ್ನ ನಾವು ಕೊಟ್ಟಿರುವ ಈಕ್ವೇಶನ್ ಅನ್ನ ರೀಅರೇಂಜ್ ಮಾಡಿದಾಗ, ಸೊ ಇದೇನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 6. ನೋಡಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಸೊ ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗೋಯ್ತು ಅಲ್ವಾ. ಸೊ ಇಲ್ಲಿ ಈ ಒಂದು ಪಾಲಿನಾಮಿಯಲ್ ಈಕ್ವೇಶನ್ ಇನ ಹೈಯೆಸ್ಟ್ ಡಿಗ್ರಿ ಏನ್ ಬಂದಿದೆ ಹೇಳಿ, ಹೈಯೆಸ್ಟ್ ಪವರ್ 2 ಬಂದ್ಬಿಟ್ಟಿದೆ. ಸೊ ಏನಾಗುತ್ತೆ ಇದು, ಇಫ್ ಎನ್ ಇಕ್ವೇಶನ್ with a degree of 2 is defined as the quadratic equation ಅಲ್ವಾ. ಸೊ ಹಾಗಾಗಿ ಇಲ್ಲಿ, so the given equation is a quadratic equation. So B is the correct option. Next question. Look at the question number 4. The product of two consecutive positive integers is 30. The equation for this statement is, so A, x plus 2 is equal to 30, B, x minus 2 is equal to 30, C, x minus 3 is equal to 30, D, x into x plus 1 is equal to 30. So here the consecutive positive integers anta ಹೇಳ್ತಾ ಇದ್ದಾರೆ. So let the first integer be represented by the variable x. Okay, so the consecutive integer, positive integer anta ಹೇಳ್ತಾ ಇದ್ದಾರೆ. So the next integer in the sequence ಏನಾಗುತ್ತೆ ಹೇಳಿ, x plus 1 ಆಗುತ್ತೆ. Okay, so the product means ಏನಾಗುತ್ತೆ ಹೇಳಿ, ಮಲ್ಟಿಪ್ಲಿಕೇಶನ್ ಅಲ್ವಾ. ಸೊ ಈ ಕಾನ್ಜುಗೇಟಿವ್ ನಂಬರಿನ ಮಲ್ಟಿಪ್ಲಿಕೇಶನ್. ಸೊ ಅದನ್ನ ಹೇಗೆ ರೈಟ್ ಮಾಡಬಹುದು, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1. ಓಕೆ, ಸೊ ಇದೇನಾಯ್ತು ಹೇಳಿ, ಈ ಪ್ರಾಡಕ್ಟ್ ಏನಾಗ್ತಾ ಇದೆ, ಈಕ್ವಲ್ ಟು 30 ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಈಕ್ವಲ್ ಟು 30. ಓಕೆ, ಸೊ ಈ ರೀತಿಯಲ್ಲಿ ಈಕ್ವೇಶನ್ ಬರುತ್ತೆ. ಓಕೆ, ಸೊ ಇದು ಸ್ವಲ್ಪ ಈಸಿ ಇದೆ. ಸೊ ಈಗ ಕೊಟ್ಟಿರುವ ಆಪ್ಷನ್ ಅಲ್ಲಿ ಯಾವ್ದು ಸರಿ ಆಗುತ್ತೆ ಮಕ್ಕಳೇ, ಡಿ ಅಲ್ವಾ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಏನ್ ಹೇಳಿ, 30 ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನೋಡಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಇದನ್ನ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರೆಯೋದು. ಹೇ ಸ್ಟೇಟ್ಮೆಂಟ್ ಕ್ವಶನ್ಸ್. ಸೊ ಲುಕ್ ಎಟ್ ದಿ ಕ್ವಶನ್ ನಂಬರ್ 5. ಸೊ ಹಿಯರ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಇಲ್ಲಿ ನಾವು ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ ಹೇಳಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0. So here this is defined as the expression under the square root ಅಲ್ವಾ. ಸೊ ಈ ಒಂದು ಡಿಸ್ಕ್ರಿಮಿನೆಂಟಿನ ಸ್ಕ್ವೇರ್ ರೂಟ್ ಅಲ್ಲಿ ಬರುವಂತಹದನ್ನ ನಾವು ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಈ ಒಂದು ಟರ್ಮ್ ಇನ್ಸೈಡ್ ದಿ ಸ್ಕ್ವೇರ್ ರೂಟ್ ಏನಿರುತ್ತೆ ಹೇಳಿ, b square minus 4ac. ಓಕೆ,
ಸೊ ಇದನ್ನ ನಾವು ಡೆಲ್ಟಾ ಡಿಸ್ಕ್ರಿಮಿನೆಂಟ್ ಅಂತ ಡಿನೋಟ್ ಮಾಡ್ತೇವೆ, ಅಥವಾ ಡಿ ಇಂದ ಕೂಡ ಇದನ್ನ ಡಿನೋಟ್ ಮಾಡ್ತೇವೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಆಪ್ಷನ್ ನಲ್ಲಿ ಪಿ ಸ್ಕ್ವೇರ್ ಮೈನಸ್ 4ac ಯಾವ್ದಿದೆ ಹೇಳಿ? ಎ ಇದೆ. ಓಕೆ, ಸೊ ಎ ಇಸ್ ದಿ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. Next question. Look at the question number 6. If the value of discriminant of a quadratic equation is 0, then the nature of the roots is A, discriminant, real and irrational, B, real and equal, C, distinct, real and rational, D, no real roots. So here ನಮ್ಗಿಲ್ಲಿ 3 ರೀತಿಯ ರೂಟ್ಸ್ ಗಳು ಬರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಆಫ್ ದಿ ಎಕ್ಸ್ಪ್ರೆಷನ್ ಕ್ವಾಡ್ರಾಟಿಕ್ ಈಕ್ವೇಶನ್, ಸೊ ಹೇಗ್ ಡಿನೋಟ್ ಮಾಡ್ತೇವೆ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಲ್ವಾ? ಸೊ ಇಲ್ಲಿ ಮೊದಲನೆಯ ಕಂಡೀಷನ್ ಅಲ್ಲಿ ಡಿ ಏನಾಗಿರುತ್ತೆ? ಡೆಲ್ಟಾ ಅಥವಾ ಡಿ. ಓಕೆ, ಸೊ ಗ್ರೇಟರ್ ದನ್ 0 ಇದ್ದಾಗ ರೂಟ್ಸ್ ಹೇಗಿರುತ್ತೆ ಮಕ್ಕಳೇ? ಡಿಸ್ಟಿಂಕ್ಟ್ ಅಂಡ್ ರಿಯಲ್. ಓಕೆ, ಸೊ ಡಿಸ್ಟಿಂಕ್ಟ್, real. Greater than 0 ಇದ್ದಾಗ the roots are distinct, real and irrational ಆಗಿರುತ್ತೆ. So second, if d is equal to 0 ಆಗಿದ್ದಾಗ roots are real and equal. So real and equal. So third condition ಅಲ್ಲಿ d less than 0 ಆದಾಗ ಏನಿರುತ್ತೆ? roots. So ಏನಿರುತ್ತೆ ಹೇಳಿ? there are no real roots. So no ರಿಯಲ್ ರೂಟ್ಸ್ ಆಗಿರುತ್ತೆ ಮಕ್ಕಳು. ಓಕೆ, ಸೊ ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ಸ್, ಐ ಕಾಂಜುಗೇಟ್ ನಂಬರ್ಸ್ ಈ ರೀತಿಯಲ್ಲಿ ಬರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ 0. ಸೊ ಏನಾಗತ್ತೆ ಹೇಳಿ? ದ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಓಕೆ, ಸೊ ನೋಡಿ ಒಂದು ಕ್ವಶನ್ ಅನ್ನ ಕೇಳಿದಾಗ ನೀವು 3 ರೀತಿಯಲ್ಲೂ ಆನ್ಸರ್. ಸೊ ಡಿ ಗ್ರೇಟರ್ ದನ್ 0 ಆದಾಗ ಏನಾಗುತ್ತೆ, ಡಿ ಲೆಸ್ ದನ್ 0 ಆದಾಗ ಏನಾಗುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕು ಮಕ್ಕಳು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Look at the question number 7. If the roots of the quadratic equation x square plus 6x plus k is equal to 0 are real and equal, then the value of k is. So here the given quadratic equation is x square plus 6x plus k is equal to 0. So comparing this to the standard form, ax square plus bx plus c is equal to 0. So we have a is equal to 1, b is equal to 6 and c is equal to k. So here discriminant ಏನ್ ಹೇಳ್ತಾ ಇದ್ದಾರೆ ಅವರು? 0, ರಿಯಲ್ ಅಂಡ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು? ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಡೆಲ್ಟಾ ಏನ್ ಹೇಳಿ? ಈಸ್ ಈಕ್ವಲ್ ಟು 0. ಸೊ ಇದು 0 ಆದಾಗ ರೂಟ್ಸ್ ಹೇಗಿರುತ್ತೆ ಹೇಳಿ? ರಿಯಲ್ ಅಂಡ್ ಈಕ್ವಲ್ ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಏನಾಗುತ್ತೆ ಹಿಯರ್? 6 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು k. ಸೊ ಇದೇನಾಗುತ್ತೆ? 6 is equal to 0. So 36 minus 4k is equal to 0. So 36 is equal to ಏನು ಹೇಳಿ? 4k. So k is equal to ಏನಾಗುತ್ತೆ? 36 divided by 4. So k is equal to 9. Okay. So the value of k is 9, which corresponds to the answer ಏನಾಗುತ್ತೆ ಹೇಳಿ? A. 9. Okay. Next, look at the question number 8. The roots of the equation x minus 3 into x plus 2 is equal to 0 are a minus 3 comma 2, b 3 comma minus 2, c minus 3 comma minus 2, d 3 comma
2. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಆಲ್ರೆಡಿ ಇಕ್ವೇಶನ್ ಅನ್ನ ಫ್ಯಾಕ್ಟರ್ ಮಾಡಿ ಕೊಟ್ಬಿಟ್ಟಿದಾರಲ್ವಾ. ಸೊ ಇಕ್ವೇಶನ್ ಇಸ್ ಆಲ್ರೆಡಿ ಇನ್ ಫ್ಯಾಕ್ಟರೈಸ್ಡ್ ಫಾರ್ಮ್. ಸೊ ಇದನ್ನ ನಾವು ಸಾಲ್ವ್ ಮಾಡಬೇಕು, ಎಕ್ಸ್ ಗೆ ಸಾಲ್ವ್ ಮಾಡಬೇಕು ಅಲ್ವಾ. ಸೊ ವಿ ಸೆಟ್ ಈಚ್ ಫ್ಯಾಕ್ಟರ್ಸ್ ಟು 0. ಏನಾಗತ್ತೆ, ಎಕ್ಸ್ ಮೈನಸ್ 3 is equal to 0, x plus 2 is equal to 0. ಸೊ x is equal to ಏನಾಗತ್ತೆ ಹೇಳಿ, ಪ್ಲಸ್ 3 and or x is equal to minus 2 ಆಗತ್ತೆ. ಸೊ ಹಾಗಾದ್ರೆ ರೂಟ್ಸ್ ಆಫ್ ದಿ ಈಕ್ವೇಶನ್ಸ್ ಆರ್ ಏನ್ ಹೇಳಿ, plus 3, minus 2. So B is the correct option. Next question, look at the question number 9. Express the equation x plus 1 divided by 2 is equal to 1 by x in the standard form of a quadratic equation. So ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು ಮಕ್ಕಳೇ. ಸೊ ಏನಿದೆ ಇಕ್ವೇಶನ್, x plus 1 divided by 2 is equal to ಏನ್ ಹೇಳಿ, 1 by x. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೊ ಇದೇನಾಗುತ್ತೆ, x into x plus 1 is equal to 2x. So simplify this, expand and rearrange. X square plus x is equal to 12. 1 second. So 2. So x square plus x minus 2 is equal to 0. Okay. So this is the standard form of quadratic equation. Ax square plus bx plus c is equal to 0. So ಇಲ್ಲಿ ಈ ಎಕ್ಸ್ಪ್ರೆಷನ್ ಅನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಕನ್ವರ್ಟ್ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, look at the question number 10. Find the roots of the quadratic equation x square plus 7x plus 12 is equal to 0 by factorization method. Okay, so the given equation is x square plus 7x plus 12. So here we need to find two numbers that multiply to the constant ಏನಾಗಿರ್ಬೇಕು ಹೇಳಿ, 12. ಸೊ ಆ ಎರಡು ನಂಬರ್ ನ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ 7 ಬರಬೇಕು. ಸೊ ಆ ರೀತಿಯಲ್ಲಿ ಟೂ ನಂಬರ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಇಲ್ಲಿ 12, ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೋದು, 4 3s, 6 2s, 6 1s ಅಲ್ವಾ. ಸೊ ಈ 3 ಟೈಪ್ಸ್ ಅಲ್ಲಿ ನಾವು ಇದನ್ನ ಸ್ಪ್ಲಿಟ್ ಮಾಡಿದ್ದೇವೆ. ಸೊ ಆ ಸ್ಪ್ಲಿಟ್ ಮಾಡಿರೋ ನಂಬರ್ ಹೇಗಿರ್ಬೇಕು, ಆ ಎರಡು ನಂಬರ್ ಅನ್ನ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಮಿಡ್ಲ್ ಟರ್ಮ್ ಸಿಗ್ತಾ ಇರಬೇಕು ಮಕ್ಕಳೇ. ಸೊ ಆ ರೀತಿಯಾಗಿ ನಾವು ಅದನ್ನ ಸ್ಪ್ಲಿಟ್ ಮಾಡಬೇಕು. ಸೊ ನೋಡಿ, 4 3s 12, 4 plus 3 ಏನಾಗುತ್ತೆ, 7 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ 4x plus 3x, 4 3s 12, 4 plus 3 is 7 equal ಆಯ್ತು, plus 12 is equal to 0. Okay, so ಈಗ ಈ ಎರಡು ಟರ್ಮ್ ಅಲ್ಲಿರೋ ಕಾಮನ್ ಟರ್ಮ್ is x. So in the bracket x plus 4. So here plus 3. So bracket x plus 3 4s are 12 is equal to 0. So here set each factors to 0 to solve x. So ಏನಾಗುತ್ತೆ ಇದು, so ಈ ಎರಡು ಟರ್ಮ್ ಅಲ್ಲಿರೋ ಕಾಮನ್ ಟರ್ಮ್ ಏನ್ ಹೇಳಿ, x plus 4. So in the bracket x plus 3 is equal to 0. So here x plus 4 is equal to 0. So this implies x is equal to minus 4. So x plus 3 is equal to 0. So this implies x is equal to minus 4 ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ the roots of the equations are, so the roots of the equation
are -3 and -4 ಆಗುತ್ತೆ. ಓಕೆ, ಸೊ ಫ್ಯಾಕ್ಟರೈಸೇಷನ್ ಮೆಥಡಿನ ಕ್ವಶನ್ಸ್ ಅನ್ನ ತುಂಬಾ ಟೈಮ್ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಅಟ್ ದಿ ಕ್ವಶನ್ ನಂಬರ್ 11. Find the discriminant of the quadratic equation 4x square minus 4x plus 1 is equal to 0. Write the nature of the roots. So here, first identify the coefficients. So comparing the given equations. So this is 4x square minus 4x plus 1. So this is equal to 0. So idana standard form of quadratic equation ಗೆ compare ಮಾಡಿದಾಗ, so ಇದರ coefficients ಏನು ಹೇಳಿ, a is equal to 4, b is equal to -4 and c is equal to 1. Okay, so ಇಲ್ಲಿ ನಾವು discriminant ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So delta is equal to b square minus 4ac. So this is equal to, here b is 4 minus 4 whole square minus 4 into a is 4 into 1. Okay, so this is equal to 16 minus 16. So this is equal to 0 ಬಂದಿದೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಡೆಲ್ಟಾ ಏನಾಯ್ತು ಹೇಳಿ, 0 ಆಯ್ತು. ಸೊ ಇಲ್ಲಿ ಡೆಲ್ಟಾ 0 ಆದ್ರೆ ಏನಾಗುತ್ತೆ ಹೇಳಿ, ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ real and equal. Okay, so nature of the roots is real and equal. Okay, so ಇಲ್ಲಿ write the nature of the roots ಕೇಳಿದ್ದಾರೆ. So delta is equal to 0 ಬಂದಿದೆ. ಸೊ ಹಾಗಾಗಿ nature of the roots ಏನಾಯ್ತು ಹೇಳಿ, real and equal ಆಯ್ತು ಮಕ್ಕಳು. ಓಕೆ, ನೆಕ್ಸ್ಟ್ ಕ್ವಶನ್. ಲುಕ್ ಅಟ್ ದಿ ಕ್ವಶನ್ ನಂಬರ್ 12. Prove that the roots of the quadratic equation x square plus ax minus 4 is equal to 0 are real and distinct. ಸೊ ಈ ಒಂದು ರೂಟ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಹೇಳ್ಬೇಕಂದ್ರೆ ಇದು ಗ್ರೇಟರ್ ದನ್ 0 ಆಗತ್ತಾ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡೋಣ, ಸೊ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ax minus -4 is equal to 0. So comparing this equation into standard form, ax square plus bx plus c is equal to 0. So we get a is equal to 1 and b is equal to a and c is equal to ಏನು ಹೇಳಿ, -4. So here discriminant ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, so d is equal to ಏನು ಹೇಳಿ, b square minus 4ac ಅಲ್ವಾ. So here b is a whole square minus 4 into a is 1, c is -4. So this is equal to ಏನು ಹೇಳಿ, a square plus 4 4s are 16. So ಇಲ್ಲಿ discriminant ಏನು ಬಂದಿದೆ, a square plus 16 ಬಂದಿದೆ. ಸೊ ಇಲ್ಲಿ ನಾವು ನೇಚರ್ ಆಫ್ ದಿ ರೂಟ್ಸ್ ಅನ್ನ ಹೇಳ್ಬೇಕು. ಸೊ ಇದು ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಫಾರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಟು ಬಿ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ಸೊ ಏನಾಗುತ್ತೆ, ಡಿಸ್ಕ್ರಿಮಿನೆಂಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಇರುತ್ತೆ ಅಲ್ವಾ. ಸೊ ಏನಾಗಿರುತ್ತೆ, ಇದು ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಆಲ್ರೆಡಿ ನಾವು a ಸ್ಕ್ವೇರ್ ಪ್ಲಸ್ 16 ಅಂತ ಹೇಳಿದ್ದೇವೆ. ಸೊ ಇಲ್ಲಿ ಏನಾಗ್ತಾ ಇದೆ, a ಸ್ಕ್ವೇರ್ ಏನಿರುತ್ತೆ, ಯಾವಾಗ್ಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ 16, ಸೊ ಇದು ಪಾಸಿಟಿವ್ ಇರುತ್ತೆ, 16 ಪ್ಲಸ್ ಪಾಸಿಟಿವ್, ಸೊ ಎರಡೂ ಪಾಸಿಟಿವ್ ಆಗಿರೋದ್ರಿಂದ ಇದು ಗ್ರೇಟರ್ ದನ್ 0 ಆಗಿರುತ್ತೆ. ಹಾಗಾಗಿ ನಾವೇನ್ ಹೇಳ್ಬೋದು ಹೇಳಿ, x square plus ax minus 4 greater than 0 ಆಗುತ್ತೆ. ಓಕೆ, ಸಿನ್ಸ್ ದ ಡಿಸ್ಕ್ರಿಮಿನೆಂಟ್ d is equal to a square plus 16 is always ಏನಿರುತ್ತೆ ಹೇಳಿ,
ಪಾಸಿಟಿವ್ ಆಗಿರುತ್ತೆ ಫಾರ್ ಆಲ್ ರಿಯಲ್ ವ್ಯಾಲ್ಯೂಸ್ ಆಫ್ a. So the roots of the quadratic equation x square plus ax minus 4 is equal to 0 are always real and distinct. Okay, so ಇದು ಕೂಡ ಏನ್ ಬಂದಿದೆ ನಮ್ಗೆ ಪಾಸಿಟಿವ್ ಅಲ್ಲೇ ಬಂದಿದೆ. ಸೊ ಗ್ರೇಟರ್ ದನ್ ಅಲ್ಲೇ ಬಂತು ನಮ್ಗೆ ಇದನ್ನ ಸಾಲ್ವ್ ಮಾಡಿದಾಗ. ಸೊ ಅಲ್ಲಿ ಅವ್ರು ಹೇಳಿದ್ದು ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ನೆಕ್ಸ್ಟ್ ಕ್ವಶನ್. Look at the question number 30. Find two consecutive positive integers, sum of whose squares is 365. So, ಇಲ್ಲಿ ಎರಡು ಕಾನ್ಸಿಕ್ಯೂಟಿವ್ ನಂಬರಿನ ಸ್ಕ್ವೇರ್ ಅವುಗಳ ಸಮ್ ಹೇಗಿದೆ ಅಂತೆ 365 ಗೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಯರ್ ಲೆಟ್ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಬಿ ಎಕ್ಸ್ ಅಂಡ್ ಎಕ್ಸ್ ಪ್ಲಸ್ 1 ಅಂತ ತಗೊಳ್ಳೋಣ. ಸೊ ಸಮ್ ಆಫ್ ದ ಸ್ಕ್ವೇರ್ ಅಂದ್ರೆ ಏನಾಯ್ತು, ಎಕ್ಸ್ ಪ್ಲಸ್ 1 ಸಮ್ ಆಫ್ ದ ಸ್ಕ್ವೇರ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ 365. ಸೊ ಈ ಸ್ಟೇಟ್ಮೆಂಟ್ ಗೆ ಈ ರೀತಿಯಲ್ಲಿ ಈಕ್ವೇಶನ್ ಬರುತ್ತೆ ಮಕ್ಕಳೇ. ಸೊ ಎಕ್ಸ್ಪಾಂಡ್ ಅಂಡ್ ಸಿಂಪ್ಲಿಫೈ ದಿ ಈಕ್ವೇಶನ್. ಸೊ ಹಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ. ಸೊ 2x is equal to ಏನ್ ಹೇಳಿ 365. So this is x square plus x square is 2x square plus 2x plus 1. So right side ಇದನ್ನ left side ತಗೊಂಡಾಗ 365 minus 365 is equal to 0. So ಇದೇನಾಗುತ್ತೆ 2x square plus 2x plus 1 minus 365 is minus 364. So this is equal to 0. So ಇಲ್ಲಿ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಬಂದಿದೆ ನೋಡಿ. ಇಲ್ಲಿ 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 364. ಸೊ ಇದನ್ನ ನಾವು 2 ಇಂದ ಡಿವೈಡ್ ಮಾಡಿದ್ರೆ, ಸೊ ಡಿವೈಡ್ ದಿ ಎಂಟೈರ್ ಈಕ್ವೇಶನ್ ಬೈ 2. ಸೊ ಏನಾಗುತ್ತೆ ಇದು x ಸ್ಕ್ವೇರ್ ಪ್ಲಸ್ x ಮೈನಸ್ 2 1s 2 8s 2 2s. ಸೊ 182 is equal to 0. ಸೊ ಈಗ ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಸೊ ಅದು ಹೇಗಿರ್ಬೇಕು, ಸೊ 2 ನಂಬರ್ಸ್, ಆ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ 182 ಬರ್ತಾ ಇರಬೇಕು. ಸೊ ಅದೇ 2 ನಂಬರ್ ನ ಕೂಡಿ ಅಥವಾ ಕಳೆದಾಗ ನಮ್ಗೆ x ಅಥವಾ 1 ಸಿಗ್ತಾ ಇರಬೇಕು. ಸೊ ಆ ರೀತಿಯ ನಂಬರ್ಸ್ ಅನ್ನ ನಾವು ಹುಡುಕ್ಬೇಕು ಮಕ್ಕಳೇ. ಸೊ ಯಾವ್ದದು 14 and 13. ಓಕೆ, ಸೊ 14 13s are 182. 14 minus 13 is 1. Okay. So, x square plus 14x minus 13x. So 14 minus 13 ಏನಾಗುತ್ತೆ ಪ್ಲಸ್ x ಆಗುತ್ತೆ, 1x ಆಗುತ್ತೆ. ಓಕೆ, ಕನ್ಫ್ಯೂಸ್ ಆದ್ರೆ 1x ಅಂತ ಬರ್ಕೊಳ್ಳೋಣ. minus 182 is equal to 0. So this implies here ಈ ಎರಡು ಟರ್ಮಲ್ಲೂ x ಕಾಮನ್ ಇದೆ. So x plus 14. So here minus 13 x. So here plus 14. So 13 14s are 182. Plus minus minus plus minus minus equal is equal to 0. Okay. So here solve x. So ಇದೇನಾಗುತ್ತೆ, ಸೊ ಇದು ಎರಡು ಟರ್ಮ್ ಅಲ್ಲೂ x plus 14 ಕಾಮನ್ ಇದೆ. ಸೊ x plus 14, so in bracket x minus 13. So x minus 13. So this is equal to 0. So here x plus 14 is equal to 0 or x minus 13 is equal to 0. So x is equal to minus 14 or
x is equal to in heli plus 13. Okay, so x value minus 14 and x 13 plus 13 ಬಂದಿದೆ ಮಕ್ಕಳೇ. So here determine the positive integers. Okay, positive integers ಆಗಿರೋದ್ರಿಂದ so ಇಲ್ಲಿ we use the positive values. Okay, negative ಮತ್ತೆ positive value ಬಂದಿದೆ. So ಇಲ್ಲಿ positive integers ಆಗಿರೋದ್ರಿಂದ so ನೆಗೆಟಿವ್ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಏನಾಯ್ತು ಹೇಳಿ x is equal to 13. Okay, so here two consecutive numbers ಯಾವ್ದಾಯ್ತು ಹೇಳಿ two consecutive numbers. Integers are x is equal to 13 and x plus 1. So this is equal to 14. Okay, so the two consecutive positive integers are 13 and 14. Next question. Look at the question number 14. Find the two numbers whose sum is 27 and the product is 182. Okay, so ಇಲ್ಲಿ ಎರಡು ನಂಬರ್ ಇದೆ, ಅದರ ಸಮ್ಮು 27 ಅಂತ ಇದ್ದಾರೆ, ಹಾಗೆ ಅದೇ ಆ ಸಂಖ್ಯೆಯ ಪ್ರಾಡಕ್ಟ್ ಏನಿದೆ ಅಂತೆ 182 ಆದ್ರೆ ಆ ಎರಡು ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ದಿ ಟೂ ನಂಬರ್ಸ್ ಬಿ x and y. So we can form two equations. So that is x plus y, their sum is 27 and their product is 182. Okay, so from this form x plus y is equal to 27 and x into y is equal to 182. So take this as equation number 1, equation number 2. So idanna ನಾವು first equation ಅನ್ನ y ಅನ್ನ separate ಮಾಡೋಣ in terms of x. So y is equal to ಏನಾಗುತ್ತೆ ಹೇಳಿ 27 minus x ಆಯ್ತು. So ಈ y ಅನ್ನ ನಾವು equation 2 ಅಲ್ಲಿ substitute ಮಾಡೋಣ. So put y into the equation 2. So we get x into y is 27 minus x is equal to 182. Okay, so here x into 27 is 27x plus minus minus x into x is x square is equal to 182. ಸೊ ಇದನ್ನ ರೀಅರೇಂಜ್ ಮಾಡೋಣ, ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದ್ರೆ ಸೊ ಇದೇನಾಗುತ್ತೆ x square minus 27x plus 182 is equal to 0. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಿದ್ದನ್ನೆಲ್ಲ ರೈಟ್ ಸೈಡ್ ತಗೊಂಡು ಹೋಗಿದ್ದೇನೆ. ಓಕೆ, ಸೊ x ಸ್ಕ್ವೇರ್ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು, ಪ್ಲಸ್ 27x ಇದ್ದಿದ್ದು ಮೈನಸ್ 27x ಆಗುತ್ತೆ. ಸೊ ಈಕ್ವಲ್ ಟು 0 ಮಾಡಿದ್ದೇನೆ. ಓಕೆ, ಸೊ ಸಾಲ್ವ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಬಂದಿದೆ. ಸೊ ಇದನ್ನ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ಅಂದ್ರೆ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಿ ಇದನ್ನ ಸಾಲ್ವ್ ಮಾಡೋಣ. ಸೊ ಇದೇನಾಗುತ್ತೆ x square 14 into 13. So 14 into 13 ಏನ್ ಬರುತ್ತೆ 182. So 14 plus 13 ಏನ್ ಹೇಳಿ 27x ಆಗುತ್ತೆ ಅಲ್ವಾ. ಸೊ ಈ ಎರಡು ಸಂಖ್ಯೆಯನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ 182 ಸಿಗತ್ತೆ. ಸೊ 14 ಮತ್ತೆ 13 ಅನ್ನ ಆಡ್ ಮಾಡಿದ್ರೆ ನಮ್ಗೆ 27 ಸಿಗತ್ತೆ ಮಕ್ಕಳೇ. ಸೊ x square minus 14x minus 13x plus 182 is equal to 0. So ಈ ಎರಡು ಟರ್ಮ್ ಅಲ್ಲೂ x ಕಾಮನ್, x minus 14, so minus 13, so x minus 14, so plus minus 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 plus, so this is equal to 0. So, okay, so find the values. So here in this both the term x minus 14 is common,
So here x minus 13. So this is equal to 0. So factorize. So equate this to 0. So x minus 14 is equal to 0 or x minus 13 is equal to 0. Okay. So here x is equal to 14 and or y is equal to 13. Okay. So x is equal to 14 bandide. X is equal to 13 bandide ಮಕ್ಕಳೇ. Okay. So if x is equal to 14 ಆದ್ರೆ y ಏನಾಗುತ್ತೆ ನೋಡೋಣ. If x is equal to 13, so then y is equal to 27 minus 30. So is equal to ಏನಾಗುತ್ತೆ 14. If x is equal to 14 ಆದ್ರೆ then y is equal to ಏನಾಗುತ್ತೆ ಹೇಳಿ 27 minus 14. So this is equal to 30. Okay, so the two numbers are the two numbers are 13 and 14. Okay, hence the proof. Okay, ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಇನ್ನು ಒಂದು ಪ್ರಾಬ್ಲಮ್ ಇದೆ ಮಕ್ಕಳೇ. ಸೊ ಟೈಮ್ ಆಗಿರೋದ್ರಿಂದ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.